ಕೋಲಾರ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲೊಂದಾದ ಮಾವಿಗೆ ಸೂಕ್ತ ಬೆಂಬಲ ಬೆಲೆ ಘೋಷಿಸುವಂತೆ ಆಗ್ರಹಿಸಿ ಇಂದು ಕರೆ ನೀಡಲಾಗಿದ್ದ ಜಿಲ್ಲಾ ಬಂದ್ಗೆ ವ್ಯಾಪಕ ಜನಬೆಂಬಲ ವ್ಯಕ್ತವಾಗಿದೆ. ಮಾವು ಬೆಳೆಗಾರರ ಹೋರಾಟದ ಪರಿಣಾಮ ಶ್ರೀನಿವಾಸಪುರ ಸೇರಿದಂತೆ ಜಿಲ್ಲೆಯ ಹಲವೆಡೆ ಸಾಮಾನ್ಯ ಜನಜೀವನದ ಮೇಲೆ ಪರಿಣಾಮ ಬೀರಿತು. ಬೆಳಗ್ಗೆಯಿಂದಲೇ ಶ್ರೀನಿವಾಸಪುರ ಪಟ್ಟಣ ಸಂಪೂರ್ಣ ಸ್ತಬ್ಧಗೊಂಡಿದ್ದು, ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದ್ದವು. ರಸ್ತೆಗಳಲ್ಲಿ ವಾಹನ ಸಂಚಾರವೂ ವಿರಳವಾಗಿದ್ದು, ಬಂದ್ಗೆ ವ್ಯಾಪಾರಿಗಳು ಹಾಗೂ ವಿವಿಧ ಸಂಘಟನೆಗಳು ಬೆಂಬಲ ಸೂಚಿಸಿದವು. ಪ್ರತಿಭಟನೆಯ ಭಾಗವಾಗಿ ರೈತರು ಮತ್ತು ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಶ್ರೀನಿವಾಸಪುರ ಚಿಂತಾಮಣಿ ಮುಖ್ಯ ರಸ್ತೆಯಲ್ಲಿ ರಸ್ತೆ ತಡೆ ನಡೆಸಿದರು. ಇದರಿಂದ ಸುಮಾರು 4 ಕಿಲೋಮೀಟರ್ಗಳಷ್ಟು ವಾಹನಗಳ ಸರತಿ ನಿರ್ಮಾಣವಾಗಿ ಸಂಚಾರ ಅಸ್ತವ್ಯಸ್ತಗೊಂಡಿತು. ರಸ್ತೆ ತಡೆ ತೆರವುಗೊಳಿಸಲು ಪೊಲೀಸರು ಮುಂದಾದ ವೇಳೆ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ಕೆಲಕಾಲ ಮಾತಿನ ಚಕಮಕಿ ಮತ್ತು ನೂಕಾಟ ತಳ್ಳಾಟ ನಡೆದಿದ್ದು, ಪರಿಸ್ಥಿತಿ ಉದ್ವಿಗ್ನಗೊಂಡಿತು. ಬಳಿಕ ಹಿರಿಯ ಅಧಿಕಾರಿಗಳು ಹಾಗೂ ಮುಖಂಡರ ಮಧ್ಯಸ್ಥಿಕೆಯಿಂದ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂತು. ಪ್ರತಿಭಟನೆಯಲ್ಲಿ ಕೋಲಾರ ಸಂಸದ ಮಲ್ಲೇಶ್ ಬಾಬು, ಶಾಸಕ ಜಿಕೆ ವೆಂಕಟ ಶಿವಾರೆಡ್ಡಿ ಸೇರಿದಂತೆ ಹಲವು ಜನಪ್ರತಿನಿಧಿಗಳು ಭಾಗವಹಿಸಿ ರೈತರ ಬೇಡಿಕೆಗೆ ಬೆಂಬಲ ಸೂಚಿಸಿದರು. ಈ ವೇಳೆ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಕೋಲಾರ ಅಪರ ಜಿಲ್ಲಾಧಿಕಾರಿ ಮಾತನಾಡಿ, ಮಾವಿಗೆ ಬೆಂಬಲ ಬೆಲೆ ನಿಗದಿಪಡಿಸುವ ಕುರಿತು ಸರ್ಕಾರದ ಮಟ್ಟದಲ್ಲಿ ಚರ್ಚೆಗಳು ನಡೆದಿದ್ದು, ಈ ಸಂಬಂಧ ಅಧಿಕೃತ ಆದೇಶ ಶೀಘ್ರದಲ್ಲೇ ಹೊರಬರುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಅಧಿಕಾರಿಗಳ ಭರವಸೆಯ ಹಿನ್ನೆಲೆಯಲ್ಲಿ ರೈತರು ತಾತ್ಕಾಲಿಕವಾಗಿ ಬಂದ್ ಹಿಂಪಡೆಯುವಂತೆ ಒಪ್ಪಿಗೆ ಸೂಚಿಸಿದರು. ಅಧಿಕಾರಿಗಳ ಭರವಸೆಯ ಹಿನ್ನೆಲೆಯಲ್ಲಿ ರೈತರು ತಾತ್ಕಾಲಿಕವಾಗಿ ಬಂದ್ ಹಿಂಪಡೆಯಲು ಒಪ್ಪಿಗೆ ಸೂಚಿಸಿದರು. ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷ ಚಿನ್ನಪ್ಪ ರೆಡ್ಡಿ ಮಾತನಾಡಿ, ಮಾವಿನ ಬೆಲೆ ಕುಸಿತದಿಂದ ಜಿಲ್ಲೆಯ ಸಾವಿರಾರು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು, ಸರ್ಕಾರ ತಕ್ಷಣ ಮಧ್ಯಪ್ರವೇಶಿಸಿ ರೈತರ ಹಿತ ಕಾಪಾಡಬೇಕು ಎಂದು ಒತ್ತಾಯಿಸಿದರು. ಸರ್ಕಾರ ಪ್ರತಿ ಟನ್ ಮಾವಿಗೆ ಘೋಷಿಸಿರುವ ಬೆಂಬಲ ಬೆಲೆ ರೈತರಿಗೆ ಸಮರ್ಪಕವಾಗಿಲ್ಲ. ಕನಿಷ್ಠ 10,000 ರೂಪಾಯಿ ಬೆಂಬಲ ಬೆಲೆ ನಿಗದಿಪಡಿಸುವುದರ ಜೊತೆಗೆ ಪ್ರತಿ ರೈತರಿಂದ 30ರಿಂದ 40 ಟನ್ ಮಾವಿನಕಾಯಿಯನ್ನ ಸರ್ಕಾರವೇ ನೇರವಾಗಿ ಖರೀದಿಸಬೇಕು ಎಂದು ರೈತರು ಆಗ್ರಹಿಸಿದರು. ಜಿಲ್ಲೆಯಲ್ಲಿ ಮಾವು ಸಂಸ್ಕರಣಾ ಘಟಕಗಳ ಕೊರತೆಯಿಂದ ರೈತರು ನೆರೆಯ ರಾಜ್ಯಗಳ ಖಾಸಗಿ ಕಂಪನಿಗಳನ್ನೇ ಅವಲಂಬಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಇದರಿಂದ ಕಡಿಮೆ ದರಕ್ಕೆ ಉತ್ಪನ್ನ ಮಾರಾಟ ಮಾಡಬೇಕಾಗುತ್ತಿದೆ ಎಂದು ಆರೋಪಿಸಿದರು. ಇನ್ನು ನಾಳೆಯೊಳಗೆ ಸರ್ಕಾರದಿಂದ ಸ್ಪಷ್ಟ ಆದೇಶ ಹೊರಬರದಿದ್ದರೆ ಬೆಂಗಳೂರಿನಲ್ಲಿ ವಿಧಾನಸೌಧ ಹಾಗೂ ಗಾಂಧಿ ಭವನದ ಮುಂಭಾಗ ತೀವ್ರ ಸ್ವರೂಪದ ಹೋರಾಟ ನಡೆಸುವುದಾಗಿ ರೈತ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಸದ್ಯಕ್ಕೆ ಜಿಲ್ಲಾಡಳಿತದ ಭರವಸೆಯ ಮೇರೆಗೆ ಬಂದ್ ಹಿಂಪಡೆಯಲಾಗಿದ್ದರೂ ಸರ್ಕಾರದ ಮುಂದಿನ ನಿರ್ಧಾರ ಏನಾಗಲಿದೆ ಎಂಬುದರತ್ತ ಜಿಲ್ಲೆಯ ಸಾವಿರಾರು ಮಾವು ಬೆಳೆಗಾರರು ಕಾತುರದಿಂದ ಎದುರು ನೋಡುತ್ತಿದ್ದಾರೆ. ಪ್ರೊಸೀಡಿಂಗ್ಸ್ ಎಲ್ಲ ಬಂದಿದೆ ಸರ್. ನೋ ಇಶ್ಯೂ, ನಾಳೆಗೆ ಕ್ಲಿಯರ್ ಆಗುತ್ತೆ ಸರ್. ಎಸ್ ಸರ್. ನೀವು ಒತ್ತಡ ಹಾಕಬೇಕಾಗಿರೋದು ಸಿಎಂ ಮೇಲೆ, ಯಾಕಂದ್ರೆ ಅವ್ರನ್ನ ಇವತ್ತರೆಗೂ ಮಾಡಿಲ್ಲ. ಸೆಂಟ್ರಲ್ ಗವರ್ನಮೆಂಟ್ ಆಗಿಬಿಟ್ಟಿದೆ. ಸೆಂಟ್ರಲ್ ಗವರ್ನಮೆಂಟ್ ಆಗಿಲ್ಲ ಸರ್. ಆಗಿಲ್ಲ ಸರ್. ನಾನು ನೋಡಿದೆ ಸರ್, ರೆಸಲ್ಯೂಷನ್ ಅಷ್ಟೇ ಆಗಿರೋದು, ಸೈನ್ ಆಗಿಲ್ಲ. ಹೇಳೋದು ಕೇಳಿ ಸರ್, ಅವ್ರು ನೀವು ಜಾಸ್ತಿ ಇದಾಗಿ ಮಾತಾಡಬೇಡಿ. 4 ದಿನದಿಂದ ಅವರು ಅಫಿಷಿಯಲ್ ಮಧ್ಯಪ್ರದೇಶಲ್ಲಿ ಇದ್ದಾರೆ. ಇವತ್ತು ರಾತ್ರಿಗೆ ಬರ್ತಾರೆ. ಅದೇ ನಾನು ಹೇಳ್ತಾರೆ, ಅವರು ಮಾಡ್ತಾರೆ. ಸೆಂಟ್ರಲ್ ಗವರ್ನಮೆಂಟ್ ಜನ ನಾಳೆ ಬೆಳಿಗ್ಗೆ ಬಂದ್ಬಿಡುತ್ತೆ. ಸ್ಟೇಟ್ ಗವರ್ನಮೆಂಟ್ ಮೀಟಿಂಗೇ ಮಾಡಿಲ್ವಲ್ಲ ಇನ್ನ. ಅಲ್ಲ, ಅವರು ಸೆಂಟ್ರಲ್ ಗವರ್ನಮೆಂಟ್ ಆಗಿಲ್ಲ ಅಂತ ಹೇಳ್ತಾರೆ. ಅಪ್ಪ ಒಂದೇ ಒಂದು ಸೆಕೆಂಡ್, ನಾನು ಈಗ ಎಷ್ಟಾಗಿರೋದು ನಾನೇ ಕಳಿಸಿದ್ದಾರೆ. ಬಟ್ 4.3 ಆಗಿರೋದು. ಎಸ್, ಅದು ಏನಂದ್ರೆ ಅದೇ ಒಂದೇ ಒಂದು ರೌಂಡ್ ಮೇಡಮ್. ನಾನು ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ ಶಾಸಕರ ಬಳಿ ಕೂಡ. ಇವತ್ತು ನಮ್ಗೆ ಇಲ್ಲಿ ಸಮಸ್ಯೆ ಏನಾಗಿದೆ, ಆಂಧ್ರದಲ್ಲೂ 4 ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ ಆಂಧ್ರ ಸರ್ಕಾರ ಕೂಡ. ಮತ್ತು ಕಂಪನಿಗಳಿಗೆ 8 ರೂಪಾಯಿ ನಿಗದಿ ಮಾಡಿದ್ದಾರೆ. ಅಲ್ಲಿಗೆ 12 ರೂಪಾಯಿ ರೈತರಿಗೆ ಸಿಗ್ತಾ ಇದೆ. ಇಲ್ಲಿ ನಮ್ಮಲ್ಲಿ ಫ್ಯಾಕ್ಟ್ರಿಗಳಿಲ್ಲ, ನಾವು ಆ ಕಂಪ್ನಿಗಳ ಮೇಲೆ ಅವಲಂಬಿತರಾಗಿ ಅವ್ರನ್ನ ಮಾವಿನಕಾಯಿ ತಗೊಳ್ತಾ ಇಲ್ಲ. ಇಲ್ಲಿ ಮಾರ್ಕೆಟಲ್ಲಿ ನಮಗೆ 4 ರೂಪಾಯಿ ಬಿಕ್ರಿ ಆಗ್ತಾ ಇದೆ, ವ್ಯಾಪಾರ ಆಗ್ತಾ ಇದೆ. ಸರ್ಕಾರದಿಂದ ಈಗ 4 ರೂಪಾಯಿ ಕೊಟ್ಟರು ಕೂಡ ನಾವು ಪ್ರೊಡಕ್ಷನ್ ಕಾಸ್ಟ್ ನಮ್ದು ಇವತ್ತೇನು 15 ರೂಪಾಯಿ ಒಂದು ಕೆಜಿಗಿದೆ. ಬಟ್ 8 ರೂಪಾಯಿ ಬಂದರೆ ಪ್ರಯೋಜನಕ್ಕೆ ಆಗಲ್ಲ.
ನಾವು ಡಿಮ್ಯಾಂಡ್ ಇಟ್ಟಿರೋದು 10 ರಿಂದ 15 ರೂಪಾಯಿ ಕೊಡಲೇಬೇಕು ಅಂತ, ಕನಿಷ್ಠ 10 ರೂಪಾಯಿನ ಈ ಸರ್ಕಾರ ಘೋಷಣೆ ಮಾಡಬೇಕು ಈ ಸಲ ಬೆಂಬಲ ಬೆಲೆ ಅಂತ ನಾವು ಇಟ್ಟಿರೋ ಥರ. ಅವರು ಲಾಸ್ಟ್ ಇಯರ್ ಮಾಡ್ದಂಗೆ ಬರೀ 4 ರೂಪಾಯಿ 2 ಪೈಸೆ 4 ರೂಪಾಯಿ 20 ಪೈಸೆ 30 ಪೈಸೆ ಮಾಡಿದ್ರೆ ಏನಕ್ಕೂ ಪ್ರಯೋಜನ ಇಲ್ಲ. ಲಾಸ್ಟ್ ಟೈಮ್ ಕೂಡ ಏನು ಪ್ರಯೋಜನ ಆಗಲಿಲ್ಲ. ಇಡೀ ಸುಮ್ಮನೆ ನಾವೇನೋ ಒಂದು ಹಸಿದವರಿಗೆ ಒಂದು ತನ್ನ ಕೊಟ್ಟಂಗಾಗಿದೆ. ಅದಕ್ಕೆ ಈ ಪ್ರತಿ ವರ್ಷ ಹಿಂಗೆ ಆಗಿ ನಾವು ಹೋದ ವರ್ಷ ಮತ್ತು ಈ ವರ್ಷ ಕೂಡ ನಮ್ಮ ಜೀವನ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ 10 ರೂಪಾಯಿ ಆಗಲೇಬೇಕು 1 kgಗೆ ಅನ್ನೋದು ನಮ್ಮದು ಡಿಮ್ಯಾಂಡ್ ಇರೋದು. ಅದಕ್ಕೋಸ್ಕರನೇ ಇವತ್ತು ನಾಳೆ ಅನೌನ್ಸ್ ಮಾಡ್ತಿದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನು ನಮ್ಮ ಡಿಮ್ಯಾಂಡ್ ಇದೆ, ರೈತರ ಡಿಮ್ಯಾಂಡ್ ಇದೆ, ಅದನ್ನು ಫುಲ್ಫಿಲ್ ಮಾಡ್ತಿದ್ರೆ ನಾವು ವಿಧಾನಸೌಧ ಹತ್ರ ಗಾಂಧಿ ಪ್ರತಿಮೆ ಮುಂದೆ ನಿರಂತರವಾಗಿ ನಾವು ಹೋರಾಟವನ್ನು ಮಾಡ್ತೇವೆ. ಅದರಲ್ಲಿ ಎರಡನೇ ಮಾತು ಶಾಸಕರು ಮತ್ತು ಪ್ರತಿಭಟನೆ ಏನು ಮಾಡ್ತಾರೆ ರೈತರು ಸುಮಾರು 3 ದಿನ ಹಿಂದೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಪ್ರೊಸೀಡಿಂಗ್ಸ್ ಆಗಿ 56 ಕೋಟಿ ರಿಲೀಸ್ ಮಾಡೋದು 50% ಸ್ಟೇಟ್ ಗೌರ್ಮೆಂಟ್ 50% ಸೆಂಟ್ರಲ್ ಗೌರ್ಮೆಂಟ್ ಅಂತ ಏನು ಅಂತ ಡಿಸಿಷನ್ಸ್ ಆಗಿತ್ತು, ಪ್ರೊಸೀಡಿಂಗ್ಸ್ ಆಗಿತ್ತು. ಕೇಂದ್ರ ಮಂತ್ರಿಗಳು 4 ದಿನ ಮಧ್ಯಪ್ರದೇಶಲ್ಲಿದೆ ಅಫಿಷಿಯಲ್ ಪ್ರೋಗ್ರಾಮ್. ಇವತ್ತು ರಾತ್ರಿಗೆ ಅವರು ವಾಪಸ್ ಬರ್ತಾರೆ. ಇವತ್ತು ರಾತ್ರಿಗೆ ಇಲ್ಲ ನಾಳೆ ಬೆಳಿಗ್ಗೆಗೆ ಸೈನ್ ಆಗುತ್ತೆ. ರಾಜ್ಯ ಸರ್ಕಾರದ ಒತ್ತಾಯ ಮಾಡ್ತಾ ಇದೀವಿ ನಾವು. ಬೆಳಿಗ್ಗೆಯೂ ಕೋಲಾರಲ್ಲಿ ಅದೇ ಒತ್ತಾಯ ಮಾಡಿದ್ದು. ಕೃಷಿ ಮಂತ್ರಿಗಳಿಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಮುಖ್ಯಮಂತ್ರಿಗಳೇ ಜವಾಬ್ದಾರಿ ತೊಗೊಂಡು ಇದು ಮಾಡಬೇಕಾಗಿತ್ತು. ಶನಿವಾರನೇ ಮಾಡಬೇಕಾಗಿತ್ತು. ಮೀಟಿಂಗ್ ಮಾಡಿದರೆ ಎಲ್ಲ ಒಳ್ಳೆಯದಾಗ್ತಾಯಿತ್ತು. ಆದರೆ ಇವತ್ತು ಕೋಲಾರಲ್ಲಿ ಪ್ರತಿಭಟನೆ ಮಾಡಿ ನಾವು ಎಲ್ಲ ಲೈವಲ್ಲಿ ಏನು ನಿಮ್ಮ ಪ್ರೆಸ್ ಮುಖಾಂತರ ನಿಮ್ಮ ಮೀಡಿಯಾ ಮುಖಾಂತರ ನಾವು ಹೇಳಿದ್ದಕ್ಕೆ ಇವತ್ತು 12:30 1 ಗಂಟೆಗೆ ನಾವು ಮೀಟಿಂಗ್ ಮಾಡ್ತೀವಿ ಅಂದಿದ್ದಾರೆ. ನಾವು ಒತ್ತಾಯ ಮಾಡ್ತೀವಿ ರಾಜ್ಯ ಸರ್ಕಾರದ ಮೇಲೆ. ಏನು ಪ್ರಪೋಸಲ್ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದ್ದಾರೋ ಅದನ್ನು ಅನ್ವಯಿಸಿ ಅವರು 28 ಕೋಟಿ ಅವರು ರಿಲೀಸ್ ಮಾಡಬೇಕಂತ. ಅದ್ರ ಜೊತೆ ಏನು ರೈತರ ಮನವಿ ಇದೆಯೋ 28 ಕೋಟಿ ಏನು ಮಾಡಿದಾರೋ ಅಷ್ಟು ಸಾಕಾಗಲ್ಲ ನಮ್ಮ ರಾಜ್ಯ ಸರ್ಕಾರ. ಆಂಧ್ರ ಗೌರ್ಮೆಂಟ್ ಅವರು 8 ರೂಪಾಯಿ 1 kg ಅಂತ ಕೊಡ್ತಾರೆ. ಅದೇ ನಿಟ್ಟಿನಲ್ಲಿ ಕೊಡಬೇಕು ಅಂತಿದ್ರೆ ADC ಮೇಡಮ್ ಅವ್ರಿಗೆ ಹೇಳಿದ್ದೀವಿ, ದಯವಿಟ್ಟು DC ಮುಖಾಂತರ CM ಆಫೀಸ್ಗೆ CM ಅವ್ರಿಗೆ ಒಂದು ಪತ್ರ ಬರೀರಿ, ಹಿಂಗೆ ರೈತರು ಮನವಿ ಮಾಡ್ತಾರೆ 8 ರೂಪಾಯಿ ಕೊಡಬೇಕಂತ ರಾಜ್ಯ ಸರ್ಕಾರದಿಂದ. ದಯವಿಟ್ಟು ಅದನ್ನು ನೋಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ರಾತ್ರಿ ಬೆಳಿಗ್ಗೆ ಆಗಲಿಲ್ಲ ಅಂದರೆ ಇದೆಲ್ಲ MLA ಸಾಹೇಬರು ಹೇಳ್ದಂಗೆ ವಿಧಾನಸೌಧ ಹತ್ರ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.